ನಮಸ್ಕಾರ, ಇದು RIS ಭಾರತ್ ನ್ಯೂಸ್ 24x7. ಇಂದು ನಾವು ತೋರಿಸಲಿರುವುದು ಕೇವಲ ಒಂದು ರಸ್ತೆಯ ಕಥೆಯಲ್ಲ, ಬದಲಿಗೆ ಪ್ರತಿನಿತ್ಯ ಸಾವಿರಾರು ಜೀವಗಳು ಅಂಗೈಯಲ್ಲಿ ಜೀವ ಹಿಡಿದು ಸಾಗುತ್ತಿರುವ ಭೀಕರ ವಾಸ್ತವ. ಶ್ರೀನಿವಾಸಪುರದಿಂದ ಕೋಲಾರಕ್ಕೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಇಂದು ವಾಹನ ಸವಾರ ಪಾಲಿಗೆ ನರಕವಾಗಿ ಮಾರ್ಪಟ್ಟಿದೆ. ನೋಡಲು ಇದು ರಾಜ್ಯ ಹೆದ್ದಾರಿ, ಆಂಧ್ರದ ಮದನಪಲ್ಲಿಯಂತಹ ಪ್ರಮುಖ ನಗರಗಳಿಗೆ ಸಂಪರ್ಕ ನೀಡುವ ರಸ್ತೆ. ನಿಯಮದ ಪ್ರಕಾರ ಇಂತಹ ರಸ್ತೆ ಕನಿಷ್ಠ 7 ರಿಂದ 10 ಮೀಟರ್ ಅಗಲವಿರಬೇಕು. ಆದರೆ ವಾಸ್ತವದಲ್ಲಿ ಈ ರಸ್ತೆ ಕೇವಲ 5.5 ಮೀಟರ್ಗೆ ಕಡಿಮೆ ಇದೆ. ಒಂದು ಬದಿಯಿಂದ ಬಸ್ ಬಂದರೆ ಇನ್ನೊಂದು ಬದಿಯಿಂದ ಬರುವ ಲಾರಿಗೆ ಜಾಗವೇ ಇಲ್ಲ. ಕಾರುಗಳು ರಸ್ತೆಯಿಂದ ಕೆಳಗಿಳಿಯಬೇಕು. ಇಂತಹ ಕಿರಿದಾದ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಂಚರಿಸುವುದು ಎಷ್ಟು ಅಪಾಯಕಾರಿ ನೀವೇ ಯೋಚಿಸಿ. ರಸ್ತೆ ಕಿರಿದಾಗಿರುವುದರಿಂದ ಓವರ್ಟೇಕ್ ಮಾಡಲು ಹೋಗಿ ದಿನಕ್ಕೊಂದು ಸಣ್ಣ ಪುಟ್ಟ ಅಪಘಾತಗಳು ಸಂಭವಿಸುತ್ತಲೇ ಇದೆ. ಇದು ಹೀಗೆಯೇ ಮುಂದುವರೆದರೆ ದೊಡ್ಡ ಮಟ್ಟದ ಪ್ರಾಣಹಾನಿ ಸಂಭವಿಸುವುದರಲ್ಲಿ ಸಂಶಯವಿಲ್ಲ. ಸ್ಥಳೀಯ ನಿವಾಸಿಗಳು ಮತ್ತು ಸವಾರರು ಈಗಾಗಲೇ ಹಲವು ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೆ ಅಧಿಕಾರಿಗಳು ಕಿವಿಗೆ ಇದು ಕೇಳಿಸುತ್ತಿಲ್ಲವೇ? ಬಜೆಟ್ ಬರುತ್ತದೆ ಹೋಗುತ್ತದೆ, ಆದರೆ ಈ ರಸ್ತೆಯ ಅಗಲ ಮಾತ್ರ ಹೆಚ್ಚುತ್ತಿಲ್ಲ. ಇದು ವ್ಯವಸ್ಥೆಯ ನಿರ್ಲಕ್ಷ್ಯವೋ ಅಥವಾ ಜನರ ಜೀವಕ್ಕೆ ಬೆಲೆ ಇಲ್ಲ? ನಮ್ಮ RIS ಭಾರತ್ ನ್ಯೂಸ್ ಮೂಲಕ ನಾವು ಸ್ಥಳೀಯ MLA, MP ಹಾಗೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಗೆ ನೇರವಾಗಿ ಒತ್ತಾಯಿಸುತ್ತಿದ್ದೇವೆ. ಈ ರಸ್ತೆಯನ್ನು ಕೂಡಲೇ ವಿಸ್ತರಣೆ ಮಾಡಿ, ಅಗತ್ಯವಿರುವ ಕಡೆಗಳಲ್ಲಿ ನಾಮಫಲಕ ಮತ್ತು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಿ. ಸಾರ್ವಜನಿಕರ ತಾಳ್ಮೆ ಪರೀಕ್ಷಿಸಬೇಡಿ. ಇನ್ನಷ್ಟು ರಕ್ತ ಹರಿಸುವ ಮುನ್ನ ಎಚ್ಚೆತ್ತುಕೊಳ್ಳಿ. ಬದಲಾವಣೆ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಇಂತಹ ಜನಪರ ಸುದ್ದಿಗಳಿಗಾಗಿ ನೋಡ್ತಾ ಇರಿ RIS ಭಾರತ್ ನ್ಯೂಸ್ 24x7. ವಿಡಿಯೋ ಲೈಕ್ ಮಾಡಿ ಮತ್ತು ಈ ಧ್ವನಿಯನ್ನು ಎಲ್ಲರಿಗೂ ತಲುಪಿಸಲು ಶೇರ್ ಮಾಡಿ.